ಮೊದಲನೇದಾಗಿ ಕೆಂಪು ರಕ್ತ ಕಣಕ್ಕೆ ಆಯುಸು 120 ದಿವಸ, ಬಿಳಿ ರಕ್ತ ಕಣಕ್ಕೆ 13 ರಿಂದ 20 ದಿವಸ, ಪ್ಲೇಟ್ಲೆಟ್ಸ್ 72 ಗಂಟೆ. ಆಯ್ತಾ? 120 ದಿವಸ, 20 ದಿವಸ, 13 ದಿವಸ, 3 ದಿವಸ ಆದಮೇಲೆ ಯಾವುದೇ ರಕ್ತ ಕಣ ನಮ್ಮ ಮೈಯೊಳಗಡೆ ಉಳ್ಕೊಳ್ಳೋದಿಲ್ಲ. ಹಳೆ ರಕ್ತ ಹೋಗುತ್ತೆ, ಹೊಸ ರಕ್ತ ಉತ್ಪತ್ತಿ ಆಗುತ್ತೆ. ರಕ್ತನ ಉತ್ಪತ್ತಿ ಮಾಡೋ ಜಾಗನ ಬೋನ್ ಮ್ಯಾರೋ ಅಥವಾ ಅಸ್ಥಿಮಜ್ಜೆ ಅಂತ ಕರಿತೀವಿ. ಅಲ್ಲೇ ರಕ್ತ ಉತ್ಪತ್ತಿ ಆಗೋದು. ಆಯ್ತಾ? ಈ ಆಯುಸ್ಸು ನಾನು ಆಗಲೇ ಹೇಳಿದಾಗೆ ಕೆಂಪು ರಕ್ತ ಕಣಕ್ಕೆ 120 ದಿವಸ. ಈ 120 ದಿವಸ ಆಯುಸ್ಸು ಮುಗಿದ ಮೇಲೆ ಏನಾಗುತ್ತೆ ಅಂದರೆ, ಈ ಕೆಂಪು ರಕ್ತ ಕಣ ಉತ್ಪತ್ತಿ ಆಗಬೇಕಂದ್ರೆ ಅದಕ್ಕೂ ಮುಂಚೆ ಈ ಬೋನ್ ಮ್ಯಾರೋ ಅಥವಾ ಅಸ್ಥಿಮಜ್ಜೆಯಲ್ಲಿ ಕೆಂಪು ರಕ್ತ ಕಣ ಉತ್ಪತ್ತಿ ಆಗಬೇಕು ಅಥವಾ ತಯಾರಾಗಬೇಕು ಅಂದರೆ, ಸೊ ಅದಕ್ಕೆ ಐರನ್ನು ಮತ್ತು ಪ್ರೋಟೀನ್ ಎರಡೂ ಬೇಕು. ಐರನ್ನು ಮತ್ತು ಪ್ರೋಟೀನ್ ಎರಡೂ ಬೇಕು. ಬಟ್ ಆಯುಸ್ಸು 120 ದಿವಸ ಮುಗಿದ ಮೇಲೆ ಈ ಪ್ರೋಟೀನ್ ಮಾತ್ರ ಆಚೆ ಬಂದ್ಬಿಡುತ್ತೆ. ಐರನ್ ಆಚೆ ಬರೋದಿಲ್ಲ. ಐರನ್ ನಮಗೆ ಬೇಕು, ಕಬ್ಬಿಣದ ಅಂಶ ನಮಗೆ ಬೇಕು. ಬಟ್ 120 ದಿವಸ ಆದಮೇಲೆ ಏನು ಕಬ್ಬಿಣದ ಅಂಶ ಉಳ್ಕೊಳ್ಳುತ್ತಲ್ಲ, ಅದನ್ನು ಕೆಟ್ಟ ಕಬ್ಬಿಣದ ಅಂಶ ಅಥವಾ ಬ್ಯಾಡ್ ಐರನ್ ಅಂತ ಕರಿತೀವಿ. ಕೆಟ್ಟ ಕಬ್ಬಿಣದ ಅಂಶ ಏನು ಮಾಡುತ್ತೆ ಅಂದರೆ, ನಮ್ಮ ಇಂಟರ್ನಲ್ ಆರ್ಗನ್ಸ್ ಅಂದರೆ ಒಳಗಡೆ ಇರೋಂಥ ನಮ್ಮ ಆರ್ಗನ್ ಇದು ಈ ಕೋಶಗಳು ಏನಿರ್ತಾವಲ್ಲ ಅದನ್ನು ಡ್ಯಾಮೇಜ್ ಮಾಡ್ತವೆ. ಇದು ಅದೇನು ಮಾಡುತ್ತೆ ಅಂದರೆ ಶುಗರು, BP, ಹಾರ್ಟ್, ಕಿಡ್ನಿ ಪ್ರಾಬ್ಲಮ್ಸ್ನ ಪ್ರಮೋಟ್ ಮಾಡುತ್ತೆ ಈ ಬ್ಯಾಡ್ ಐರನ್. ಒಬ್ಬ ಆರೋಗ್ಯವಾಗಿರೋ ಮನುಷ್ಯ 18 ವಯಸ್ಸಿಂದ 55 ಅಥವಾ 60 ವರ್ಷದವರೆಗೂ ವರ್ಷಕ್ಕೆ 2 ರಿಂದ 3 ಸರಿ ರಕ್ತ ಕೊಡೋದ್ರಿಂದ ಈ 4 ಕಾಯಿಲೆನು 25 ರಿಂದ 30% ವರೆಗೂ ಕಡಿಮೆ ಮಾಡ್ಕೊಬೋದು ಬರೀ ರಕ್ತ ಕೊಡೋದ್ರಿಂದ. ಹೇಗಂದ್ರೆ, ಒಂದು ನೀವು ರಕ್ತ ಕೊಡುವಾಗ ನಮ್ಮ ದೇಹಕ್ಕೆ ಬೇಡವಾಗಿರೋ ಕಬ್ಬಿಣದ ಅಂಶ ಆಚೆ ಬರುತ್ತೆ ರಕ್ತದ ಜೊತೆಯಲ್ಲಿ. ಅದ್ರ ಜೊತೆಯಲ್ಲಿ ಕೊಬ್ಬಿನಂಶ ಅಥವಾ ಫ್ಯಾಟ್ ಏನಿರುತ್ತಲ್ಲ ಅದು ಸಹ ಆಚೆ ಬರುತ್ತೆ. ನೀರಿನಂಶ ನಾವೇನು 350 ಮಿನಿಮಮ್, ಮ್ಯಾಕ್ಸಿಮಮ್ 450 ml ರಕ್ತ ತಗೋತೀವಲ್ಲ, ಆ ನೀರಿನಂಶ ನಮಗೆ 48 ಗಂಟೆ 24 ರಿಂದ 48 ಗಂಟೆ ಒಳಗಡೆ ನೀರಿನಂಶ ಲಿಕ್ವಿಡ್ ಪಾರ್ಟ್ ನೀರಿನಂಶ ರಿಕವರ್ ಆಗಿಬಿಡುತ್ತೆ. ಈ ಸೆಲ್ಸ್ ರಿಕವರ್ ಆಗಲಿಕ್ಕೆ 4 ರಿಂದ 6 ವಾರ ಬೇಕು. ಈ ರಕ್ತ ಕಣಗಳೆಲ್ಲ ನಮಗೆ ಮತ್ತೆ ಮಾಮೂಲಿ ಇದು ಸ್ಥಾನಕ್ಕೆ ಬರ್ಬೇಕಂದ್ರೆ 4 ರಿಂದ 6 ವಾರ ಬೇಕು. ಈ 4 ರಿಂದ 6 ವಾರನೂ ನಮ್ಗೆ ಶಕ್ತಿ ಬೇಕಲ್ಲ, ನಮ್ಮ ದೈನಂದಿನ ಕೆಲಸ ಮಾಡ್ಕೊಳ್ಳಿಕ್ಕೆ. ನಮ್ಮ ದೇಹದಲ್ಲಿ ಏನು ಕೊಬ್ಬಿನಂಶ ಅಥವಾ ಫ್ಯಾಟ್ ಇರುತ್ತಲ್ಲ ಅದು ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ, ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಅದು ಒಂದು ರೀಸನ್ 4 ಕಾಯಿಲೆ ಕಡಿಮೆ ಆಗಲಿಕ್ಕೆ. ಈ ಶುಗರು, BP, ಹಾರ್ಟ್, ಕಿಡ್ನಿ ಪ್ರಾಬ್ಲಮ್ಸ್ ಹೆಣ್ಮಕ್ಳು ಅಥವಾ ಹೆಂಗಸರಲ್ಲಿ ಕಡಿಮೆ, ಗಂಡು ಮಕ್ಕಳಲ್ಲಿ ಜಾಸ್ತಿ. ನಾನು ಹೆಣ್ಮಕ್ಳು ಕಾಯಿಲೆ ಇಲ್ಲ ಅಂತ ಹೇಳ್ತದೆ, ಹೆಂಗಸರು ಕಾಯಿಲೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಂಬರ್ಸ್, ಓವರ್ ಆಲ್ ನಂಬರ್ಸ್ ತೊಗೊಂಡಾಗ ಹೆಣ್ಮಕ್ಳಲ್ಲಿ ಕಡಿಮೆ ಅಥವಾ ಹೆಂಗಸರಲ್ಲಿ, ಗಂಡು ಮಕ್ಕಳಲ್ಲಿ ಅಥವಾ ಗಂಡಸರಲ್ಲಿ 4 ಕಾಯಿಲೆ ಜಾಸ್ತಿ. ಯಾಕಂದರೆ ಒಂದು ಹೆಣ್ಮಗು ಮೆಚೂರ್ಡ್ ಆಗುತ್ತಲ್ಲ, ಅಲ್ಲಿಂದ ಇಟ್ಕೊಂಡು ಪ್ರತಿ ತಿಂಗಳು 30 ರಿಂದ 50 ml ರಕ್ತ ಹೋಗ್ತಾ ಇರುತ್ತೆ ಅವ್ರಿಗೆ. ಅದಾದಮೇಲೆ ಡೆಲಿವರಿ ಇರ್ಬೋದು, ಆಪ್ರೇಷನ್ ಮಾಡಿ ಮಗು ತೆಗೆಯೋದು, ಅಬಾರ್ಷನ್ಸ್ ಆಗೋದು, ಅಥವಾ ಗರ್ಭಕೋಶದಲ್ಲಿ ಏನಾದರೂ ತೊಂದರೆ, ಯಾವುದೋ ಒಂದು ವಿಧದಲ್ಲಿ ರಕ್ತ ಆಚೆ ಹೋಗ್ತಾ ಇರುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಅಂದರೆ ರಕ್ತದಲ್ಲಿ ಐರನ್ ಕಬ್ಬಿಣದಂಶ ಕಡಿಮೆ ಆಗಿ ರಕ್ತದ ಪರ್ಸೆಂಟೇಜ್ ಕಡಿಮೆ ಆಗಿರುತ್ತೆ ಅವ್ರಿಗೆ. ನಮಗೆ ಹುಟ್ಟಿದಾಗಿಂದ ಸಾಯೋವರೆಗೂ ಮಧ್ಯದಲ್ಲಿ ಎಲ್ಲೂ ರಕ್ತ ಆಚೆ ಹೋಗಲ್ಲ. ಹಂಗಾಗಿ 4 ಕಾಯಿಲೆಗಳು ನಮ್ಮಲ್ಲಿ ಅಂದರೆ ಗಂಡು ಮಕ್ಕಳಲ್ಲಿ ಜಾಸ್ತಿ, ಹೆಣ್ಮಕ್ಳಲ್ಲಿ 4 ಕಾಯಿಲೆಗಳು ಕಡಿಮೆ. ರಕ್ತ ತೊಗೊಳೋದಕ್ಕೆ ಮುಂಚೆ ನಿಮ್ಮ ರಕ್ತಕ್ಕೆ ಗ್ರೂಪ್ ಯಾವುದು, ಹಿಮೋಗ್ಲೋಬಿನ್ ಅಂದರೆ ರಕ್ತದ ಪರ್ಸೆಂಟೇಜ್ ಎಷ್ಟು ಅಂತ ಚೆಕ್ ಮಾಡ್ತೀವಿ. ರಕ್ತದ ಪರ್ಸೆಂಟೇಜು 12.5ರಿಂದ 16ವರೆಗೂ ಇರ್ಬೋದು. 16 ಮೇಲೆ 17, 18 ಆಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಆಗುತ್ತೆ ಅಂತ ಹೇಳಲ್ಲ, ಚಾನ್ಸಸ್ ಇರುತ್ತೆ. ಹಾರ್ಟಿಗೆ ಕೆಲಸ ಏನು ಹೇಳಿ, ನಾರ್ಮಲ್ ಆಗಿ ಪಂಪ್ ಮಾಡೋದು. ನಾರ್ಮಲ್ ಇದು ನಾರ್ಮಲ್ ಆಗಿ ಮಾಡ್ತಾ ಇರುತ್ತೆ. ಯಾವಾಗ ಥಿಕ್ನೆಸ್ ಜಾಸ್ತಿ ಆಗುತ್ತೆ, ದಪ್ಪ ಜಾಸ್ತಿ ಆಗುತ್ತೆ ರಕ್ತ, ಅವಾಗ ಏನಾಗುತ್ತೆ ಅಂದರೆ ಕಷ್ಟಪಟ್ಟು ಕೆಲಸ ಮಾಡುತ್ತೆ. ದಿನಾಲೂ ಕಷ್ಟಪಟ್ಟು ಕೆಲಸ ಮಾಡಿ ಒಂದಿನ ಸುಸ್ತಾಗಿ ನಿಂತ್ಕೊಳ್ಳುತ್ತೆ. ಸೊ ಆಮೇಲೆ ಈ ಬ್ಲಡ್ ವೆಸಲ್ಸ್ ಅಥವಾ ಇದೇನು ಹಾರ್ಟ್ ಹತ್ರ ವೆಸಲ್ಸ್ ಇರುತ್ತಲ್ಲ, ಕಾರ್ಡಿಯಾಕ್ ವೆಸಲ್ಸು, ಅದರಲ್ಲಿ ಫ್ಲೋ ಫ್ರೀ ಆಗಿರಲ್ಲ. ಅಂದರೆ ಬ್ಲಡ್ ಪರಿಚಲನೆ ಅಥವಾ ಸಪ್ಲೈ ಏನಾಗುತ್ತಲ್ಲ ಹಾರ್ಟಿಂದ ಬಾಡಿ ಪಾರ್ಟ್ಸ್ಗೆ, ಅದು ಈಸಿಯಾಗಿ ಸಪ್ಲೈ ಆಗಲ್ಲ, ಬೈ ಫೋರ್ಸ್ ಸಪ್ಲೈ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಈ ವಾಲ್ವ್ಸ್ ಏನಾದರೂ ಓಪನ್ ಆಯಿತು ಅಂದರೆ ಅದನ್ನೇ ಕಾರ್ಡಿಯಾಕ್ ಅರೆಸ್ಟ್, ಸ್ಟ್ರೋಕ್ ಆಗೋದು. ಅಥವಾ ಇದು ಫ್ಯಾಟ್ ಏನಾದರೂ ಜಾಸ್ತಿ ಆದರೆ ಒಳಗಡೆ ಬ್ಲಾಕ್ ಆಗಿದ್ರೆ, ಸೊ ಬಿಕಾಸ್ ಆಫ್ ಮೋರ್ ಥಿಕ್, ತುಂಬ ದಪ್ಪ ಇರೋದ್ರಿಂದ ಬೈ ಫೋರ್ಸ್ ಪಾಸ್ ಆಗ್ತಾ ಇರುತ್ತಲ್ಲ, ಅದು ವೀಕ್ ಆಗೋದು, ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಆಗುತ್ತೆ ಅಂತ ಹೇಳಲ್ಲ. ಮತ್ತು ಮೆದುಳಿಗೆ ರಕ್ತ ತೊಗೊಂಡೋಗುವಂಥ ನರ ತುಂಬ ಸಣ್ಣ ಇರ್ತವೆ. ಯಾವಾಗ ಥಿಕ್ನೆಸ್ ಜಾಸ್ತಿ ಆಗಿ ರಕ್ತ ಕಣಗಳು ಒಂದಕ್ಕೊಂದು ಸೇರಿಕೊಂಡು ಸಪ್ಲೈ ಸರಿಯಾಗಿ ಆಗಿಲ್ಲ ಅಂದರೆ, ಇದು ಪರಿಚಲನೆ ಅಥವಾ ರಕ್ತ ಸಪ್ಲೈ ಏನಾದರೂ ಬ್ರೈನ್ಗೆ, ಮೆದುಳಿಗೆ ಆಗಿಲ್ಲ ಅಂದರೆ, ಅವಾಗ ಆ ಪಾರ್ಟ್ ಯಾವುದಾದ್ರೂ ಒಂದು ಪಾರ್ಟಿಗೆ ರಕ್ತ ಹೋಗಲ್ವೋ ಆ ಪಾರ್ಟು ಡಿಆಕ್ಟಿವೇಟ್ ಅಂತ ಕೆಲಸ ಮಾಡೋದು ಕಡಿಮೆ ಮಾಡುತ್ತೆ, ಒಂದು ದಿವಸ ನಿಲ್ಲಿಸುತ್ತೆ. ಅದು ಕೈ ಆಗಿರಲಿ, ಕಾಲಾಗಿರಲಿ, ಮೆದುಳಾಗಿರಲಿ. ಮೆದುಳಿಗಾದರೆ ಬ್ರೈನ್ ಹೆಮರೇಜು, ಪ್ಯಾರಾಲಿಸಿಸು, ಲಕ್ವ ಅಂತ ಕರಿತೀವಿ. ರಕ್ತ ತೊಗೊಂಡಾದ ಮೇಲೆ ನಿಮ್ಮ ರಕ್ತಕ್ಕೆ HIV 1 and 2, ಹೆಪಟೈಟಿಸ್ B, ಹೆಪಟೈಟಿಸ್ C, VDRL, ಮಲೇರಿಯಾ ಇಷ್ಟು ಟೆಸ್ಟ್ ಮಾಡ್ತೀವಿ. ಈ ಟೆಸ್ಟ್ ಎಲ್ಲ ಆದಮೇಲೆ ನಿಮ್ಮ ರಕ್ತ ಬೇರೆ ಪೇಷಂಟಿಗೆ ಕೊಡ್ಲಿಕ್ಕೆ ಬರುತ್ತೆ. ಇದರಲ್ಲಿ HIV 1 and 2, ಹೆಪಟೈಟಿಸ್ B ಮತ್ತು ಹೆಪಟೈಟಿಸ್ C ನಮ್ಮಲ್ಲಿ 2 ಮೆಥಡಲ್ಲಿ ಮಾಡ್ತೀವಿ. ಒಂದು ಎಲೈಸಾ, ಇನ್ನೊಂದು ನ್ಯೂಕ್ಲಿಕ್ ಆಸಿಡ್ ಅಥವಾ NAT ಮೆಥಡ್ ಅಥವಾ PCR ಮೆಥಡ್ ಅಂತ.
ಎಲೈಸಾ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಕಂಪಲ್ಸರಿ ಆ ಮೆಥಡ್ ಮಾಡಲೇಬೇಕು, ಮಾಡ್ತೀವಿ ಈ 3 ವೈರಸ್ ಫೈಂಡ್ ಔಟ್ ಮಾಡಲಿಕ್ಕೆ ಅಥವಾ ಟೆಸ್ಟ್ ಮಾಡ್ತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ವೈರಸ್ ಎಂಟ್ರಿ ಆಗಿದ್ದ ದಿವಸದಿಂದ 6 ತಿಂಗಳವರೆಗೂ ವಿಂಡೋ ಪೀರಿಯಡ್ ಅಥವಾ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಆ ವಿಂಡೋ ಪೀರಿಯಡ್ ಅಥವಾ ಇನ್ಕ್ಯುಬೇಷನ್ ಪೀರಿಯಡ್ ಮಧ್ಯದಲ್ಲಿ ಯಾರಾದರೂ ಬ್ಲಡ್ ಡೊನೇಷನ್ ಮಾಡಿ ನಾವು ಟೆಸ್ಟ್ ಮಾಡಿದ್ರು ಸಹ ಟೆಸ್ಟ್ ರಿಸಲ್ಟ್ ನೆಗೆಟಿವ್ ಅಂತಲೇ ಬರುತ್ತೆ, ವೈರಸ್ ಡೋನರ್ಸ್ ಬ್ಲಡ್ಡಲ್ಲಿ ಇದ್ರೂ ಸಹ. ಆ ಥರದ ರಕ್ತನ ಪೇಷಂಟ್ ಕೊಟ್ವಿ ಅಂದರೆ ನಾನು ಆಗಲೇ ಹೇಳಿದಾಗ ನಾವೇನು 350 ಅಥವಾ 450 ml ರಕ್ತ ತಗೋತೀವಲ್ಲ, ಅದು 3 ಕಾಂಪೊನೆಂಟ್ಸ್ ಆಗಿ ಡಿವೈಡ್ ಆಗುತ್ತೆ: ಪ್ಲೇಟ್ಲೆಟ್ಸ್, ಪ್ಲಾಸ್ಮಾ, ಕಾನ್ಸಂಟ್ರೇಷನ್ ಆಫ್ RBC ಅಂತ. 3 ಜನಕ್ಕೆ ವೈರಸ್ಸು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ವೈರಸ್ನ ಅವಾಯ್ಡ್ ಮಾಡಲಿಕ್ಕೆ, ಸ್ಪ್ರೆಡ್ ಆಗೋದನ್ನ ಅವಾಯ್ಡ್ ಮಾಡಲಿಕ್ಕೆ ಅಥವಾ ಅದನ್ನ ಅಲ್ಲೇ ಕಟ್ ಮಾಡಲಿಕ್ಕೆ PCR ಮೆಥಡ್ ಅಥವಾ ನ್ಯೂಕ್ಲಿಕ್ ಆಸಿಡ್ ಮೆಥಡ್ ಮಾಡ್ತೀವಿ. PCR ಮೆಥಡಲ್ಲಿ HIV ವೈರಸ್ ಮನುಷ್ಯನಿಗೆ ಎಂಟ್ರಿ ಆದಮೇಲೆ 36 ಗಂಟೆ, ಹೆಪಟೈಟಿಸ್ B ಮತ್ತು C ವೈರಸ್ಸು 48 ಗಂಟೆ ಒಳಗಡೆ ಟೆಸ್ಟಲ್ಲಿ ಪಾಸಿಟಿವ್ ಬರುತ್ತೆ. ಈ 2 ಮೆಥಡಲ್ಲಿ ಯಾವುದಾದ್ರೂ ಒಂದರಲ್ಲಿ ಅಬ್ನಾರ್ಮಲ್ ಬಂದ್ರೂ ಐದರ್ ಎಲೈಸಾ ಅಥವಾ ನೀವು PCR ಮೆಥಡ್ ಟೋಟಲ್ ಪ್ರಾಡಕ್ಟ್ನ ಬಿಸಾಕಿ ಸೇಫ್ ಆಗಿರೋ ಪ್ರಾಡಕ್ಟ್ನ ಪೇಷಂಟಿಗೆ, ಬ್ಲಡ್ ಪ್ರಾಡಕ್ಟ್ನ ಪೇಷಂಟಿಗೆ ಕೊಡ್ತೀವಿ. ಓಕೆ. ಆಯ್ತರಲ್ಲ, ಒಂದು ರಕ್ತನ ತಯಾರು ಮಾಡಲಿಕ್ಕಾಗಲ್ಲ, ಯಾರಾದರೂ ನಿಮ್ಮಂಥವ್ರು ಒಬ್ರು ಕೊಡಬೇಕು, ಅದನ್ನ ಇಟ್ಕೊಂಡು ನಾವು ಇನ್ನೊಬ್ಬರಿಗೆ ಕೊಡಬೇಕು. ಓಕೆ, ಸೊ ನೀವು ಕೊಡೋ ರಕ್ತದಿಂದ 3 ಜನ ಪ್ರಾಣ ಉಳಿಯುತ್ತೆ. ಆಮೇಲೆ ಎಲ್ಲರೂ ಸಾಮಾನ್ಯವಾಗಿ ನಮ್ಮನ್ನು ಕೇಳೋ ಕ್ವಶನ್ ಏನು, ನಮ್ಮ ಹತ್ರ ಜಗಳ ಆಡೋದು ಏನಕ್ಕಂದ್ರೆ ನಾವು ರಕ್ತ ಕೊಟ್ಟಿದ್ದೀವಿ, ನೀವೇನಕ್ಕೆ ಚಾರ್ಜ್ ಮಾಡಿದ್ದೀರಾ ನಮಗೆ, ನಮ್ಮ ಕಡೆ ಡೋನರ್ಸ್ ಕೊಟ್ಟಿದ್ದಾರೆ. ಸಾಮಾನ್ಯ ಪ್ರಶ್ನೆ ಇದು. ಸಾಮಾನ್ಯವಾಗಿ ಎಲ್ಲರೂ ನಮ್ಮನ್ನು ಕೇಳ್ತಾರೆ. ಯಾವುದೇ ಹಾಸ್ಪಿಟ್ಲ್ ಆಗಲಿ, ಬ್ಲಡ್ ಬ್ಯಾಂಕ್ ಆಗಲಿ, ರಕ್ತಕ್ಕಾಗಲಿ, ರಕ್ತದ ಕಾಂಪೊನೆಂಟ್ಸ್ಗಲ್ಲ ಅಥವಾ ನಾವೇನು ಪಾರ್ಟ್ಸ್ ಅಥವಾ ಕಾಂಪೊನೆಂಟ್ಸ್ ಅನ್ನು ಹೇಳ್ತೀವಲ್ಲ, ಅದಕ್ಕೆ ಚಾರ್ಜ್ ಮಾಡೋದಿಲ್ಲ. ಬರೀ ಟೆಸ್ಟಿಂಗ್ ಚಾರ್ಜಸ್ಸು ಮತ್ತು ಬ್ಯಾಗ್ ಏನು ಬರುತ್ತಲ್ಲ ಅದರ ಚಾರ್ಜಸ್ನ ಸರ್ಕಾರನೇ ಫಿಕ್ಸ್ ಮಾಡುತ್ತೆ. ಕರ್ನಾಟಕ ಸ್ಟೇಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್, ಇಂಡಿಯನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್, ಸ್ಟೇಟು ಮತ್ತು ಸೆಂಟ್ರಲ್ ಆಥರೈಸ್ಡ್ ಬಾಡೀಸು ಇದ್ರದ್ದು ಟೆಸ್ಟಿಂಗ್ ಚಾರ್ಜಸ್ನ ಫಿಕ್ಸ್ ಮಾಡ್ತಾರೆ. ಎಲೈಸಾ ಟೆಸ್ಟೆಡ್ ಎಷ್ಟು, ಎಲೈಸಾ ಪ್ಲಸ್ ನಾಟ್ ಟೆಸ್ಟೆಡ್ ಎಷ್ಟು ಅಂತ. ಅಷ್ಟು ಸರ್ವಿಸ್ ಚಾರ್ಜಸ್ನ ನಾವು ಪೇಷಂಟ್ ಕಡೆಯಿಂದ ತಗೋತೀವಿ. ರಕ್ತಕ್ಕೆಲ್ಲ ಬರೀ ಟೆಸ್ಟಿಗೆ ಮತ್ತು ಇದು ಬ್ಯಾಗ್ ಚಾರ್ಜಸ್ಸು ಮತ್ತು ಕೆಲವೊಂದು ಸರ್ವಿಸ್ ಚಾರ್ಜಸ್ ಇನ್ಕ್ಲೂಡ್ ಆಗುತ್ತೆ. ಅದರಲ್ಲಿ ಗ್ರೂಪಿಂಗ್ ಆಗ್ಬೋದು, ಕ್ರಾಸ್ ಮಾರ್ಚಿಂಗ್ ಆಗ್ಬೋದು, ಇದನ್ನ ಇನ್ಕ್ಲೂಡ್ ಮಾಡಿ ಸರ್ಕಾರ ಫಿಕ್ಸ್ ಮಾಡ್ತಾರೆ. ನೀವು ಇಷ್ಟು ಚಾರ್ಜ್ ತೊಗೊಬೋದು ಈ ಪ್ಲೇಟ್ಲೆಟ್ಸ್ಗೆ, ಎಲೈಸಾ ಟೆಸ್ಟೆಡ್ ಎಷ್ಟು, ಎಲೈಸಾ ಪ್ಲಸ್ ನಾಟ್ ಟೆಸ್ಟೆಡ್ ಎಷ್ಟು ಅಂತ. ಅಷ್ಟು ಚಾರ್ಜಸ್ನ ನಾವು ಪೇಷಂಟ್ ಕಡೆಯಿಂದ ತಗೋತೀವಿ. ರಕ್ತಕ್ಕೆಲ್ಲ ಬರೀ ಟೆಸ್ಟ್ ಮಾಡೋಕ್ಕೆ ಮತ್ತು ಬ್ಯಾಗಿನ ಚಾರ್ಜಸ್ ಟೋಟಲಾಗಿ ಹೇಳಬೇಕು ಅಂದರೆ ಉಳಿದಿದ್ದು ಸಣ್ಣ ಪುಟ್ಟ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಇದು ರಕ್ತ ಕೊಡೋದ್ರಿಂದ ನಿಮಗೆ ಆಗೋಂಥ ಉಪಯೋಗಗಳು ಮತ್ತು ಪೇಷಂಟಿಗೆ ನೀವು ಕೊಡೋ ರಕ್ತದಿಂದ 3 ಜನ ಜೀವ ಉಳಿಯುತ್ತೆ. ಥ್ಯಾಂಕ್ ಯು ಫಾರ್ ಮೈ ಫ್ಯೂ ವರ್ಡ್ಸ್. ಓಕೆ, ಥ್ಯಾಂಕ್ ಯು. ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತದೆ.